ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿಜೇತಾಸ್ ಥಾಟ್ಸ್. ಇವತ್ತು ನಿಮ್ಮ ಜೋಡಿ ಹೊಸ ಕಥೆಯಿಂದ ಪ್ರಾರಂಭ ಮಾಡ್ತಿದ್ದೀನಿ. ರಮೇಶ್ ಎಂಬ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ಬೇಕಾದಷ್ಟು ಆಸ್ತಿ ಇರುತ್ತೆ. ಅವನು ತನ್ನ ಆಸ್ತಿನ ಕೂತು ತಿಂದರೂ ಕೂಡ ಕರಗಲಾರ್ದಷ್ಟು ಇರ್ತದೆ. ಅವನ ಆಸ್ತಿನೆಲ್ಲ ಅವ್ರ ಅಪ್ಪಾಜಿನೇ ನೋಡ್ಕೊತಿರ್ತಾರೆ. ಅವ್ರ ಅಪ್ಪಾಜಿ ಇರೋರು ಅವ್ರ ಅಪ್ಪಾಜಿಂದೇ ಫುಲ್ ಜವಾಬ್ದಾರಿ ಇರ್ತದೆ. ಅವ್ರ ಅಪ್ಪಗೆ ಅನಿಸ್ತದೆ, ಏನಪ್ಪ ನನ್ನ ಮಗ ಸೋಂಬೇರಿ ಆಗ್ಬಿಟ್ಟದಲ್ಲ, ಸರಿ ಇವಾಗೇನ ಒಂದು ಮದುವೆ ಮಾಡಮ್ಮ, ಒಂದು ಮದುವೆ ಮಾಡಿ ಜವಾಬ್ದಾರಿತನ ಬರುತ್ತೆ ಅಂತ ಅಂದ್ಕೊತಾನೆ. ಅವರಪ್ಪ ಅದ್ರ ತಕ್ಕಂಗೆ ಮದುವೆ ಮಾಡ್ತಾರೆ. ಅವಾಗೂ ಅವನಿಗೆ ಜವಾಬ್ದಾರಿತನ ಬರೋಂಗಿಲ್ಲ. ಲೇಸಿಯಾಗಿ ಬರೀ ಮನೆ ಊಟ ಮಾಡೋದು, ತಿನ್ನೋದು, ಮುಕ್ಕೊಳ್ಳೋದು ಮಾಡ್ತಿರ್ತಾನೆ. ಏನು ಇಷ್ಟ ಹೇಳ್ತಾಳೆ, ಹೋಗ್ಬರ್ರಿ ಅಂತ. ಅವು ಬರೋಂಗಿಲ್ಲ ಕೆಲಸಕ್ಕೆ. ಆಮೇಲೆ ನೆಕ್ಸ್ಟು ಅವರಪ್ಪ ತನ್ನ ಹೊಲ ಮನೆ ಗದ್ದಿನೆಲ್ಲ ಅವ್ರ ಅಪ್ಪಾಜಿನೇ ನೋಡ್ಕೊತ ಒಂದ್ಸೆ ಅವ್ರ ಅಪ್ಪಾಜಿಗೆ ವಯಸ್ಸಾಗಿ ತೀರ್ಕೊಂಡ್ಬಿಡ್ತಾರೆ. ತೀರ್ಕೊಂಡ್ಮೇಲೆ ಏನಾಗ್ತದೆ ಅಂತಂದರೆ, ಅವಾಗಲೂ ಅವ್ರ ಏನು ಹೇಳ್ತಾರೆ, ಚೂರು ಹೋಗ್ಬರ್ರಿ ಹೊಲಕ್ಕೆ ಅಂತಂತಂದರೆ ಅವಾಗೂ ಅದು ಹೋಗಂಗಿಲ್ಲ ಹೊಲಕ್ಕೆ. ಹಿಂಗೆ ಸ್ವಲ್ಪ ದಿವಸ ಹೋಗ್ತಾ ಏನಾಗ್ತದೆ, ಅವ್ರು ಹೊಲ್ದಾಗ ಬರ್ತಿರೋ ಪ್ರಾಫಿಟ್ಸ್ ಎಲ್ಲವೂ ಕಡಿಮೆ ಆಕ್ಕಂತ ಲಾಸ್ ಆಕ್ಕಂತ ಹೋಗ್ಬಿಡ್ತದೆ. ಅವ್ನು ಲಾಸ್ ಆಗಿ ಯಾವ ಲೆವೆಲ್ ಆಫ್ ಹೋಗ್ತಾನಂದರೆ ತಿನ್ಲಿಕ್ಕೂ ಗತ್ತಿಲ್ಲಾರ್ದಂಗೆ ಆಗ್ತದೆ. ಕೈಯಾಗ ಅಸೆಟ್ ಇದ್ರೂ ಕೂಡ ಅವನಿಗೆ ಲಾಸ್ ಆಗ್ತಿರ್ತದೆ. ಆಮೇಲೆ ತಿನ್ಲಿಕ್ಕೂ ಗತಿ ಇರೋಂಗಿಲ್ಲ. ಆ ಸಿಚುವೇಶನ್ ಬಂದ್ಬಿಡ್ತಾನೆ. ಒಂದ್ಸಲ ಅವ್ನ ಫ್ರೆಂಡಿಗೆ ಹಿಂಗೆ ಭೇಟಿ ಆಗ್ಲಿಕ್ಕೆ ಬರ್ತಾನೆ. ಬಂದಾಗ ಅವ್ನ ಫ್ರೆಂಡ್ ಏನಂತಾನೆ, ಅಲ್ಲ ಇದೇನು ಈ ಥರ ಆಗ್ಬಿಟ್ಟಿದೆಲ್ಲೋ ಅಂತ. ಏನು ಮಾಡಲಿ, ಹೊಲದಾಗೆಲ್ಲ ಲಾಸ್ ಆಗ್ಲಿಕ್ಕತ್ತವ, ನನಗೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ, ನನ್ನ ಕೈಯಲ್ಲಿ ದುಡಿಲಿಕ್ಕೆ ಆಗಂಗಿಲ್ಲ ಅಂತ ಆತಂತಾನೆ. ಇದೇನಿಲ್ಲ ಆ ಫ್ರೆಂಡ್ ಅಂತಾನ, ಸರಿ ಹಂಗಾರೆ ಬಿಟ್ಬಿಡು, ನೀನು ಜಸ್ಟ್ ಏನು ಮಾಡು, ದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ರೌಂಡ್ ಹೊಲಕ್ಕೆ ಹೋಗ. ಒಂದೇ ರೌಂಡ್, ಏನು ಕೆಲಸ ಮಾಡಬೇಡ, ಅಲ್ಲಿ ಒಂದು ರೌಂಡ್ ಹೊಲಕ್ಕೆ ಹೋಗ. ಆಮೇಲೆ ನೀನು ಆ ಸೈಡ್ ನಿಂದ ಆಸ್ತಿಗಳು ಎಲ್ಲೆಲ್ಲವ ಅಲ್ಲೆಲ್ಲ ಒಂದು ರೌಂಡ್ ಹೋಗಿ ಬಂದು ಮನೆಗೆ ಊಟ ಮಾಡಿ ಮಕ್ಕೊಂಬಿಡು. ಇಷ್ಟೇ ಮಾಡಿದ್ನಿ ದಿನ ಸಾಕು ಕೆಲಸ ಅಂತಂದಾನೆ. ಇಷ್ಟೇ ಮಾಡಿದ್ರೆ ಸಾಕ ಅಂತಾನೆ. ಇಷ್ಟೇ ಮಾಡಿ ನೀನು ಅಂತಾನೆ. ಸರಿ ಬಿಡು ಅಂತಂತಂದರೆ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ನಾಳೆಯಿಂದ ಹೋಗ್ತಾನೆ. ಫಸ್ಟ್ ಒಂದು ರೌಂಡ್ ಹೊಲಕ್ಕೆ ಹೋಗ್ತಾನೆ. ಆಮೇಲೆ ನೆಕ್ಸ್ಟ್ ಹೋಗ್ತಾನೆ, ಆಸ್ತಿಗಳು ಎಲ್ಲೆಲ್ಲಿ ಇರ್ತಾವೆ ಎಲ್ಲ ಕಡೆ ಹೋಗಿ ಬರ್ತಾನೆ. ಹೋಗ್ಬಂದು ಊಟ ಮಾಡಿ ಮಕ್ಕೊಂಡ್ಬಿಡ್ತಾನೆ. ಇದೇ ಥರ ಸ್ವಲ್ಪ ದಿವಸ ಆದಮೇಲೆ ಏನಾಗ್ತದೆ ಅಂತಂದರೆ, ಅದಕ್ಕೆ ಸ್ಟಾರ್ಟ್ ಆಗ್ತದೆ, ಲಾಭ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತನ್ನ ಫಿನಾನ್ಷಿಯಲ್ ಕಂಡೀಷನ್ಸ್ ಎಲ್ಲ ಮತ್ತೆ ರಿಕವರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಲ್ಲ ಚೆನ್ನಾಗಿ ಹಾಕಂತ ಹೋಗ್ತದೆ. ಅವ್ನು ಸಡನ್ನಾಗಿ ಅವ್ನು ಏನು ಮಾಡ್ತಾನೆ, ಅವ್ನ ಫ್ರೆಂಡನ್ನು ಭೇಟಿ ಆಗ್ತಾನೆ ಒಂದು ದಿವಸ. ಅಲ್ಲೂ ನೀನೇನೋ ಹಿಂಗೆ ಹೋಗ್ಬಾ ಅಂತ ಅಂದು ನಾನು ಬಂದೀನಿ. ಬಟ್ ನಾನು ಪ್ರತಿ ಸಲ ಹೋಗ್ಬಾರ್ಲಾರ್ದಕ್ಕೂ ಅವಾಗೇ ನಾನೇನು ಕೆಲಸ ಮಾಡ್ತಿದ್ದಿಲ್ಲ, ಇವಾಗೂ ನಾನೇನು ಕೆಲಸ ಮಾಡಿಲ್ಲ, ಬಟ್ ಸುಮ್ಮನೆ ಒಂದು ರೌಂಡ್ ಹೋಗಿ ಬಂದೀನಿ, ಬಟ್ ಹಿಂಗೆ ಪ್ರಾಫಿಟ್ ಬಂತು ನನಗೆ ಅಂತ ಕೇಳ್ತಾನೆ. ಅವಾಗ ಅವ್ನ ಫ್ರೆಂಡ್ ಹೇಳ್ತಾನೆ, ನೀನು ಮ್ಯಾನೇಜರ್, ನೀನು ಎಲ್ಲ ಆಸ್ತಿಗಳ ಯಜಮಾನಿ ಇದೆಯಪ್ಪ, ನೀನು ಆಸ್ತಿಗಳ ಮೇಲೆ ಕಣ್ಣಿಲ್ಲ ಅಂತಂದರೆ ಹೆಂಗೆ? ಇವಾಗ ಓನರ್ ಆದವ್ನು ಏನು ಮಾಡಬೇಕು, ಫಸ್ಟ್ ತನ್ನ ಎಲ್ಲ ಪ್ರಾಪರ್ಟೀಸ್ ಮೇಲೆ, ತನ್ನ ಎಲ್ಲ ಬಿಸ್ನೆಸ್ ಎಂಟಿಟೀಸ್ ಮೇಲೆಲ್ಲ ಗ್ಲಾನ್ಸ್ ಮಾಡ್ತಾನೆ ಇರಬೇಕು. ಹೋಗ್ತಾ ಇರಬೇಕು, ವಿಸಿಟ್ ಕೊಡ್ತಾ ಇರಬೇಕು, ಬರ್ತಾ ಇರಬೇಕು. ಇಷ್ಟು ಸಹ ನೀವು ಹೋಗಿದ್ದಿಲ್ಲ. ಅವಾಗ ಏನಾಗ್ತಿತ್ತು, ನೀವು ಕೆಳಗಿನ ಹೊಲ್ದಾಗ ಮಂದಿ ಇಲ್ಲ, ನಮ್ಮ ಓನರ್ ಅಂತ ಹಾಗೆ ಬರೋಂಗಿಲ್ಲ, ನಾವು ಏನು ಮಾಡಿದ್ರೆ ನಡೀತದೆ ಅಂತಂದೇಳಿ ಹೊಲ್ದಾಗ ಬೆಳೆದಿದ್ದ ಸಾಮಾನು ಅದನ್ನ ವೆಜಿಟೇಬಲ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಹೊಲ್ದಾಗ ಬೆಳೆದಿದ್ದು ಅಷ್ಟು ತಾವೇ ಮಾರ್ಕೊಂಡ್ಬಿಡ್ತಿದ್ರು. ಆ್ಯಂಡ್ ನಿಮಗೆ ಏನು ಬೆಳೆದಿಲ್ಲ ಅಂತಂದರೆ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನಿಮ್ಗೆ. ಅದೇ ಥರನೇ ಇವಾಗ ನೀನು ಸ್ಟಾರ್ಟ್ ಮಾಡಿದ್ವಿ ಹೊಲಕ್ಕೆ ಹೋಗ್ಲಿಕ್ಕೆ, ನೀನು ಆ ಪ್ರಾಪರ್ಟೀಸ್ಗಳು ಎಲ್ಲೆಲ್ಲವ ಅಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆಲ್ಲ, ಅಲ್ಲೆಲ್ಲ ಏನು ಮಾಡ್ತೀವಿ, ಎಂಪ್ಲಾಯೀಸ್ ಎಲ್ಲರೂ ನಮ್ಮ ಓನರ್ ಬರ್ಲಿಕ್ಕತ್ತಾನೆ, ನಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾನೆ, ಅದಕ್ಕೆ ನಾವು ಕಳ್ತನ ಆಗಲಿ ಇಂಥ ಫ್ರಾಡ್ ಕೆಲಸ ಆಗಲಿ ನಾವು ಮಾಡಬಾರ್ದು, ನಿಯತ್ತಾಗಿರಬೇಕು, ಸ್ಟ್ರಿಕ್ಟಾಗಿ ನಾವು ನಮ್ಮ ವರ್ಕ್ನ ಮಾಡಬೇಕು ಅಂತಂದೇಳಿ ಅವ್ರು ಅವಾಗ ಅಲರ್ಟ್ ಆದರು. ಹಂಗೆ ಅಲರ್ಟ್ ಹಾಕಂತ ಹೋದಾಗ ನೀನು ಪ್ರಾಫಿಟ್ ಬಂತು. ಈ ಥರ ನಮ್ಮ ವರ್ಕ್ನ ನಾವು ಶ್ರದ್ಧೆಯಿಂದ ಮಾಡಬೇಕು ಅನ್ನೋದು ಓಕೆನಾ. ಈ ಒಂದು ಮಾರಲಿಂದ, ಈ ಒಂದು ಕಥೆಯಿಂದ ನಾವು ಬಹಳಷ್ಟು ತಿಳ್ಕೊಬೋದು. ಈಗ ನಾವು ಬಿಸ್ನೆಸ್ ಎಂಟಿಟಿ ಬಗ್ಗೆ ನಾವು ತಿಳ್ಕೊಬೋದು. ಬಿಸ್ನೆಸ್ ಎಂಟಿಟಿ ಆಗಿರ್ಬೋದು, ಈಗಿನ ಕಾಲದಾಗ ಬಿಸ್ನೆಸ್ ಎಂಟಿಟಿ, ಪ್ರೊಫೆಷನಲ್ಸ್, ಅದ್ರ ಬಗ್ಗೆ ನಾವು ಮಾತಾಡ್ಬೋದು. ಈ ಒಂದು ಕಥೆನ ಅದಕ್ಕೆ ಮ್ಯಾಚ್ ಮಾಡ್ಕೋಬೋದು. ಹೆಂಗೆ ಮ್ಯಾಚ್ ಮಾಡ್ಕೋಬೋದು ಅಂತಂತಂದರೆ, ಇವಾಗ ಆಗಿನ ಕಾಲದಾಗ ಹೊಲ ಮನೆ ಗದ್ದಿಗಳು ಇರ್ತಿದ್ವು. ಈಗ ಹಂಗದ ಎಲ್ಲ ಪ್ರತಿಯೊಂದು ಬಿಸ್ನೆಸ್ ಎಂಟಿಟೀಸ್. ಆಗಿನ ಕಾಲದಾಗ ಲೆಕ್ಕಾಚಾರ, ಈಗಿನ ಕಾಲದಾಗ ಫೈಲ್ಸ್ ಇರ್ತವೆ. ಇವಾಗ ಪ್ರತಿಯೊಂದು ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಎಂಟಿಟಿಗೆ ಹೋಗ್ರಿ. ಬಿಸ್ನೆಸ್ ಎಂಟಿಟೀಸ್ನಾಗ ಹೋದರೆ ಓನರ್ ಆದವನು ಪ್ರತಿ ದಿವಸನೂ ತಮ್ಮ ಯೂನಿಟಿಗೆ ಹೋಗ್ತಾ ಇರಬೇಕು. ಎಲ್ಲ ಯೂನಿಟ್ಸಿಗೆ ಹೋಗ್ಲಿಕ್ಕೆ ಆಗಂಗಿಲ್ಲ ಒಂದೇ ದಿವಸ, ಬಟ್ ಒಂದೊಂದು ದಿವಸ ಒಂದೊಂದು ಯೂನಿಟಿಗೆ ಅಂತಂದೇಳಿ ಶೆಡ್ಯೂಲ್ ಇಟ್ಕೋಬೇಕು. ಬಟ್ ಅವ್ನು ಇಟ್ಕೊಂಡಿದ್ದ ಶೆಡ್ಯೂಲ್ ಅವ್ನು ಮ್ಯಾನೇಜರ್ಸ್ಗಾಗಲಿ ಯಾರಿಗೂ ಗೊತ್ತಾಗಿರ್ಬೋದು. ಸಡನ್ ವಿಸಿಟ್ಸ್ ಕೊಡ್ತಾ ಇರಬೇಕು. ಹಂಗೆ ಸಡನ್ ವಿಸಿಟ್ಸ್ ಕೊಡ್ತಾ ಇದ್ದಾಗ ಎಂಪ್ಲಾಯೀಸಿಗೆ ಏನಾಗ್ತದೆ ಅಂತಂದರೆ ಅಲರ್ಟ್ನೆಸ್ ಬರ್ತದೆ. ಅರೆ ನಮ್ಮ ಓನರ್ ಯಾವಾಗ ಬೇಕಾದ್ರೆ ಅವಾಗ ಬರ್ಬೋದು. ಸೊ ನಮ್ಮ ವರ್ಕ್ನ ಏನದಲ್ಲ, ಟು ಡೇ ಟ್ರಾನ್ಸಾಕ್ಷನ್ ಎಲ್ಲ ಕರೆಕ್ಟಾಗಿ ಎಂಟ್ರಿ ಆಗಿರಬೇಕು. ಆ್ಯಂಡ್ ನಾವು ನಮ್ಮ ವರ್ಕ್ನ ಶ್ರದ್ಧೆಯಿಂದ ಮಾಡಬೇಕು, ಆನೆಸ್ಟ್ಲಿಯಿಂದ ಮಾಡಬೇಕು. ಸೊ ದಟ್ ನಮ್ಮ ಎಂಪ್ಲಾಯಿ ನಮ್ಗೆ ಏನು ತಪ್ಪನಾಗಲಿ ಇಲ್ಲ ನಮ್ಮ ಬಯಸ್ಕೊಳೋದಾಗಲಿ ಬರೋದಿಲ್ಲ. ಸ್ಟ್ರಿಕ್ಟಾಗಿ ನಾವು ನಮ್ಮ ವರ್ಕ್ನ ಮಾಡಬೇಕು ಅಂತಂದರೆ ಬರ್ತದೆ.
ಆಮೇಲೆ ತಮ್ಮ ಇವಾಗ ಫೈಲ್ಸ್ನ ಚೆಕ್ ಮಾಡ್ಬೋದು. ಯಾವ್ದಾನ ಎಂಟಿಟಿಗೆ ಹೋಗಿದ್ವಿ ಅನ್ಕೋ, ಯಾವ್ದಾನ ಯೂನಿಟಿಗೆ ಹೋದ್ವಿ ಅನ್ಕೋ, ಆ ಯೂನಿಟಿಗೆ ಸಂಬಂಧಪಟ್ಟದ ಎಲ್ಲ ಫೈಲ್ಸ್ನ ಅವಾಗೆಲ್ಲ ಸಿಸ್ಟಮ್ನಲ್ಲೇ ಇರ್ತದೆ. ಎಲ್ಲ ಫೈಲ್ಸ್ನ ಒಂದು ಸಲ ಗ್ಲಾನ್ಸ್ ಮಾಡ್ಕೊಂಡು ಹೋದಾಗೆಲ್ಲ ಗೊತ್ತಾಗ್ತದೆ ನಮ್ಮದು ಕಂಪ್ನೀದು ಫಿನಾನ್ಷಿಯಲ್ ಕಂಡೀಷನ್ಸ್ ಹೆಂಗವೆ. ಆಮೇಲೆ ನೆಕ್ಸ್ಟು ಎಲ್ಲೆಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಆಗ್ತದೆ, ಎಲ್ಲೇನು ಏನು ಟ್ರಾನ್ಸಾಕ್ಷನ್ಸ್ ಆಗ್ಲತ್ತವೆ, ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಕರೆಕ್ಟಾಗಿ ಎಂಟ್ರಿ ಆಗ್ತದನ ಇಲ್ಲ, ಏನಾದ್ರು ಮಿಸ್ಪ್ಲೇಸ್ ಆಗ್ಲತ್ತದ ಇಲ್ಲ ಫ್ರಾಡ್ ನಡೀತದೆ ಅಂತ ಗೊತ್ತಾಗುತ್ತೆ. ಇದನ್ನೇ ನಾವು ಒಂದು ಪ್ರೊಫೆಷನಲ್ಸಿಗೂ ನಾವು ಅಪ್ಲಿಕೇಬಲ್ ಮಾಡ್ಕೋಬೋದು. ಹೇಗೆ ಪ್ರೊಫೆಷನಲ್ಸ್ ಅಂದರೆ ಪ್ರೊಫೆಷನಲ್ಸ್ನಲ್ಲಿ ಈ ಬಿಸ್ನೆಸ್ ಎಂಟಿಟೀಸ್ನ ದೊಡ್ಡ ಯೂನಿಟ್ ಇರ್ಲಿಕ್ಕಿಲ್ಲ. ಬಟ್ ಏನಂದ್ರೆ ಎವ್ರಿ ಪ್ರೊಫೆಷನಲ್ ಇಸ್ ಅ ಪ್ರೊಫೆಷನಲ್. ಇವಾಗ ಪ್ರೊಫೆಷನಲಿ ಇವಾಗ ಒಂದು ಪರ್ಸನ್ ಸಿ ಎ ಅಂತಂದು ಅಂದ್ಕೊಳ್ರಿ, ಅವ ಸಿ ಎ ಇರ್ತಾನೆ ಅಂದ್ಕೊ, ಅವ್ನ ಕೆಳಗೆ ಅಸಿಸ್ಟೆಂಟ್ಸ್ ಅಂತಂದಿರ್ತಾರೆ, ಆಮೇಲೆ ಆರ್ಟಿಕಲ್ಶಿಪ್ನವ್ರು ಇರ್ತಾರೆ. ಇವಾಗ ಅವನೇನು ಮಾಡ್ಕೊ ದಿನ ಆರ್ಟಿಕಲ್ಶಿಪ್ನವ್ರನ್ನಾಯಿತು ಅಸಿಸ್ಟೆಂಟ್ಸ್ನ ಆಯಿತು ತಮ್ಮ ಎಲ್ಲರನ್ನೂ ಮಾತಾಡ್ಕೊತ ಹೋಗಬೇಕು ಆ್ಯಂಡ್ ಮಾತಾಡಿಸ್ತಾ ಇರಬೇಕು. ಅವ್ರಿಗೇನಾದ್ರು ಇದರಲ್ಲಿ ತಮ್ಮ ಪ್ರೊಫೆಷನಲ್ಸ್ನಲ್ಲಿ ತಮ್ಮ ಆಫೀಸ್ನಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾಗ್ತದೆ. ಹಂಗೆ ಮಾತಾಡ್ಕೊತ ಹೋದಂಗಿಲ್ಲ, ಫ್ರೆಂಡ್ಲಿ ರಿಲೇಷನ್ಶಿಪ್ ಬಿಲ್ಡ್ ಆಗ್ತದೆ. ಆಮೇಲೆ ನೆಕ್ಸ್ಟು ಎಲ್ಲರದ್ದು ವರ್ಕ್ನ ಅವ್ನು ತಮ್ಮ ಫೈಲ್ಸ್ನಲ್ಲಿ ಡೇ ಟು ಡೇ ಚೆಕ್ ಮಾಡ್ಕೊತ ಹೋಗ್ತಿರ್ಬೇಕು. ಸೊ ದಟ್ ಎಲ್ಲರೂ ಎಂಟ್ರಿ ಮಾಡ್ತಿರೋದು ಕರೆಕ್ಟ್ ಇದೇನೇ ಇಲ್ಲ, ತಮ್ಮ ವರ್ಕ್ ಕರೆಕ್ಟ್ ಮಾಡ್ಲಿಕ್ಕೆ ಥರ ಇಲ್ಲ ಅಂತ ಗೊತ್ತಾಗ್ತದೆ. ಈ ಥರ ನಾವು ನಮ್ಮ ಡೇ ಟು ಡೇ ವರ್ಕ್ನ ಕರೆಕ್ಟಾಗಿ ನೋಡ್ಕೊತ ಹೋದಾಗ ಯಾವುದೇ ಕೆಲಸ ಆಗಲಿ ಬರ್ಡನೂ ಅನ್ಸಂಗಿಲ್ಲ. ಬಿಕಾಸ್ ಯಾವಾಗಲೂ ಡೇ ಟು ಡೇ ಚೆಕ್ ಮಾಡ್ಕೊತ ಹೋಗ್ತಿರ್ತೀವಲ್ಲ, ಸೊ ಆ ವರ್ಕ್ ನಮ್ಗೆ ಫೈನಲಿ ನಾವು ಇಷ್ಟಲ್ಲಿ ಚೆಕ್ ಮಾಡಬೇಕು, ಇಲ್ಲ ಈಗ ಫ್ರಾಡ್ ಆಯಿತು ಇಲ್ಲ ಇದಾಯ್ತು ಟೆನ್ಷನ್ಗಳು ನಮಗೆ ಬರೋದಿಲ್ಲ. ಆಮೇಲೆ ನೆಕ್ಸ್ಟ್ ತಮ್ಮ ಡೇ ಟು ಡೇ ವರ್ಕ್ಸ್ನ ನಾವು ಮಾಡೋದ್ರಿಂದ ಇಲ್ಲಿ ಸ್ಮೂತ್ ರನ್ನಿಂಗ್ ಆಫ್ ಬಿಸ್ನೆಸ್ಸು ನಡೀತದೆ. ಆಮೇಲೆ ನೆಕ್ಸ್ಟ್ ನಾವು ತಮ್ಮ ಕಂಪ್ನಿಯಲ್ಲಿ ಏನೇನು ನಡೀಲಿಕ್ಕತ್ತದೆ, ಏನೇನು ಇಲ್ಲ, ಏನೇನು ಪ್ರಾಬ್ಲಮ್ಸ್ ಇದನ್ನು ಇಲ್ಲ ಅಪ್ಕಮಿಂಗ್ ಪ್ರಾಬ್ಲಮ್ಸ್ನ ಕೂಡ ನಾವು ಅರ್ಥ ಮಾಡ್ಕೊಬೋದು. ದಿಸ್ ಇಸ್ ದ ಸ್ಟೋರಿ ಆಫ್ ಇಟ್. ಆ್ಯಂಡ್ ಈ ಥರ ನಾವು ಮಾಡಲ್ಸ್ ತೊಗೋಬೋದು. ಇದನ್ನೇ ನಾವು ಬೇಕಾದರೆ ನಾವು ಸ್ಟೂಡೆಂಟ್ಸಿಗೆ ಕೂಡ ಸ್ಟೂಡೆಂಟ್ಸ್ ಕೂಡ ಅಪ್ಲಿಕೇಬಲ್ ಮಾಡ್ಕೋಬೋದು. ಯಾವ ಥರ ಅಂದರೆ ಇವಾಗ ಯಾವುದೇ ಒಂದು ಸಿಲೆಬಸ್ನ ನಾವು ಓದಿ ಬಿಟ್ಬಿಡ್ತೀವಿ, ಅದನ್ನ ನಾವು ಇದು ಓದಿನಲ್ಲ ಅಂತ ಬಿಟ್ಬಿಡ್ತೀವಿ. ಅದು ಆ ಥರ ಅಲ್ಲಾದಂಗೆ ಯಾವಾಗೇನು ನಾವು ಫ್ರೀಕ್ವೆಂಟ್ ಮ್ಯಾನರ್ ಆ ಥರ ಗ್ಲಾನ್ಸ್ ಮಾಡ್ಕೊತ ಇದ್ದಂಗಿಲ್ಲ, ಅದು ನಮ್ಮ ತಲೆಯಾಗ ಉಳಿತದೆ. ಆಮೇಲೆ ಏನು ಓದಿರ್ತೀವಲ್ಲ ಅದನ್ನು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಈವೆಂಟ್ನಲ್ಲಿ ತಾವು ಓದಿದ್ದನ್ನ ಮತ್ತು ಇವಾಗ ಆಗ್ತಿರೋ ಪ್ರೆಸೆಂಟ್ ಇದನ್ನು ಮ್ಯಾಚ್ ಮಾಡ್ಕೊತ ಹೋದಂಗೆಲ್ಲ ಇನ್ನಷ್ಟು ನಾವು ಪ್ರಾಕ್ಟಿಕಲ್ ನಾಲೆಜ್ ಗೇನ್ ಹಾಕ್ಕೊತ ಹೋಗ್ತೀವಿ. ಸೊ ನಮ್ದು ಏನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅದ, ನಮ್ದೇನು ಡೇ ಟು ಡೇ ವರ್ಕ್ ಅದ, ನಾವು ಅದನ್ನ ಕರೆಕ್ಟಾಗಿ ಪ್ರಿನ್ಸಿಪಲ್ ಆ್ಯಂಡ್ ಡಿಸಿಪ್ಲಿನಾಗಿ ನಾವು ಮಾಡ್ಕೊತ ಹೋದರೆ ಇವತ್ತು ನನಗೆ ಸಡನ್ನಾಗಿ ಒಂದು ದಿವಸ ಪ್ರಾಫಿಟ್ ಸಿಗೋಂಗಿಲ್ಲ, ಬಟ್ ಇಟ್ ವಿಲ್ ಗೇನ್ ಪ್ರಾಫಿಟ್ ಮುಂದೆ ನಮಗೆ ಸಿಗ್ತದೆ. ಆ್ಯಂಡ್ ಆ ಡಿಸಿಪ್ಲಿನ್ ನಾವು ಆ ಪ್ರಿನ್ಸಿಪಲ್ ನಾವೇನು ಅಪ್ಲಿಕೇಬಲ್ ಮಾಡ್ಕೊಂಡಿರ್ತೀವಿ ಅದು ಮುಂದೆ ನಮ್ಗೆ ಎಲ್ಲನೂ ಒಂದು ನಮಗೆ ಬೆನಿಫಿಟ್ ಬಂದೇ ಬರುತ್ತೆ. ಇದೇ ಇರೋ ಥಾಟ್. ಥ್ಯಾಂಕ್ ಯು ಫ್ರೆಂಡ್ಸ್, ನೋಡ್ತಾ ಇರಿ.